ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣ ಅತಿಧರ್ಮಾತ್ ಬಲಂ ಮನ್ಯೇ ಬಲಾತ್ ಧರ್ಮ ಪ್ರವರ್ತತೆ ಬಲೇ ಪ್ರತಿಷ್ಠಿತೋ ಧರ್ಮಃ ಧರಣ್ಯಾಮಿವ ಜಂಗಮಃ. ಅತಿಧರ್ಮಾತ್ ಬಲಂ ಮನ್ಯೇ, ಬಲ ಅನ್ನೋದು ಧರ್ಮವನ್ನು ಸಾಧನೆ ಮಾಡಲಿಕ್ಕೆ ಅವಶ್ಯ ಬೇಕಾದದ್ದು. ಬಲ ಇಲ್ಲದೆ ಹೋದರೆ ಧರ್ಮ ನೆಲೆ ನಿಲ್ಲೋದಿಲ್ಲ. ಬಲಾತ್ ಧರ್ಮ ಪ್ರವರ್ತತೆ, ಬಲೇ ಪ್ರತಿಷ್ಠಿತೋ ಧರ್ಮ, ಬಲದಲ್ಲಿ ಧರ್ಮ ನೆಲೆಗೊಂಡಿದೆ. ಧರಣ್ಯಾಮಿವ ಜಂಗಮಃ, ಭೂಮಿಯಲ್ಲಿ ಓಡಾಡದ ವಸ್ತುಗಳ ಮೇಲೆ ಓಡಾಡುವ ವಸ್ತುಗಳು ಹತೋಟಿ ಸಾಧಿಸುತ್ತವೆ. ಉದಾಹರಣೆಗೆ ಮರ ಅನ್ನುವುದು ಓಡಾಡದ ಜೀವಿ, ಅದರ ಮೇಲ್ಗಡೆ ಹಕ್ಕಿ ಕೂಡುತ್ತೆ, ಚಿರತೆಯೂ ಕೂಡುತ್ತೆ, ಮನುಷ್ಯನು ಹತ್ತುತ್ತಾನೆ, ಕತ್ತರಿಸ್ತಾನೆ. ಧರಣ್ಯಾಮಿವ ಜಂಗಮಃ, ನಡೆದಾಡುವ ವಸ್ತುಗಳು ನಡೆದಾಡದ ವಸ್ತುವನ್ನು ಗೆಲ್ಲುವ ಹಾಗೆ ಇಲ್ಲಿಯೂ ಕೂಡ ಗೆಲ್ಲತ್ತೆ. ಬಲ ಅನ್ನೋದು ಗೆಲ್ಲತ್ತೆ. ಧೂಮೋ ವಾಯೋರಿವ ವಶೇ ಬಲಂ ಧರ್ಮೋನುವರ್ತತೆ ಅನೀಶ್ವರೋ ಬಲಂ ಧರ್ಮೋ ದ್ರುಮಂ ವಲ್ಲೀವ ಸಂಶ್ರಿತ. ಧೂಮೋ ವಾಯೋರಿವ ವಶೇ, ಹೊಗೆ ಅನ್ನೋದು ಗಾಳಿಗೆ ವಶ. ಹಾಗೆ ಬಲವನ್ನು ಧರ್ಮ ಅನುಸರಿಸುತ್ತೆ. ಅನೀಶ್ವರೋ ಬಲಂ ಧರ್ಮೋ ದ್ರುಮಂ ವಲ್ಲೀವ ಸಂಶ್ರಿತ. ಸಮರ್ಥನಲ್ಲದವ ಬಲವನ್ನು ನೋಡಿ ಧರ್ಮವನ್ನು ಅನುಸರಿಸ್ತಾನೆ. ಹಣದ ಬಲ ಆಗಿರಬಹುದು, ಕ್ರೌರ್ಯದ ಬಲ ಆಗಿರಬಹುದು. ಬಹಳ ಜನ ಆ ಧರ್ಮಕ್ಕೆ ಹೆದರಿ ಅದರಂತೆ ನಡೀತಾರೆ. ವಶ್ಯೋ ಬಲವತಾಂ ಧರ್ಮಃ ಸುಖಂ ಭೋಗವತಾಮಿವ ನಾಸ್ತ್ಯ ಸಾಧ್ಯಂ ಬಲವತಾಂ ಸರ್ವಂ ಬಲವತಾಜಿತಂ. ಬಲಿಷ್ಠನಿಗೆ ಧರ್ಮ ಅನ್ನೋದು ವಶ. ಸುಖಂ ಭೋಗವತಾಮಿವ, ಭೋಗ ಇರುವವರಿಗೆ ಸುಖ ಹೇಗೋ ಬಲವಂತರಿಗೆ ಧರ್ಮ ಹಾಗೆ. ನಾಸ್ತ್ಯ ಸಾಧ್ಯಂ ಬಲವತಾಂ, ಬಲ ಇರುವವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಸರ್ವಂ ಬಲವತಾಜಿತಂ, ಬಲಿಷ್ಠರು ಎಲ್ಲವನ್ನು ಗೆಲ್ಲುತ್ತಾರೆ. ಅದರಿಂದಾಗಿ ಬಲ ಬೆಳೆಸ್ಕೋಬೇಕು. ಬಲ ಬೆಳೆಸ್ಕೊಳ್ಬೇಕು ಅಂತಂದರೆ ಹಣ ಇರಬೇಕು. ದುರಾಚಾರ ಕ್ಷೀಣ ಬಲ ಪರಿಮಾಣಂ ನ ಗಚ್ಚತಿ ಅಥ ತಸ್ಮಾದುದ್ವಿಜತೆ ಸರ್ವಲೋಕೋ ವೃಕಾದಿವಾ. ದುರಾಚಾರನಾದವ ದುರ್ಬಲನಾಗಿದ್ದರೆ ಜಗತ್ತಿನಲ್ಲಿ ದುರಾಚಾರ ಪಸರಿಸುವುದಿಲ್ಲ. ಒಬ್ಬ ಪ್ರಬಲ ದುರಾಚಾರನಾದ ಅಂದರೆ 1000 ಜನ ದುರಾಚಾರ ಮಾಡ್ತಾರೆ. ಅದರಿಂದಾಗಿ ಬಲವೇ ಪ್ರಧಾನ. ಬಲ ಗಳಿಸಬೇಕು ಅಂತ ಹೇಳಿದ್ರೆ
ಧರ್ಮದ ಸಾಮಾನ್ಯ ಚೌಕಟ್ಟನ್ನು ಮೀರಬೇಕು, ಹೃದಯದ ಒಳಗಡೆ ಧರ್ಮ ಇಟ್ಕೊಂಡಿರಬೇಕು, ನಡತೆಯಲ್ಲಿ ಧರ್ಮ ಇಲ್ಲದಿದ್ದರೂ ದೂರದರ್ಶಿತ್ವದಿಂದ ಧರ್ಮವನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇದು ರಾಜನಾದವನಿಗೆ ಅತ್ಯಂತ ಅನಿವಾರ್ಯ. ಅಪಧ್ವಸ್ತೋ ಹ್ಯವಮತೋ ದುಃಖಂ ಜೀವತಿ ಜೀವಿತಃ ಜೀವಿತಂ ಯದಧಿಕ್ಷಿಪ್ತಂ ಯಥೈವ ಮರಣಂ ತಥಾ. ಅವಮಾನ, ದುರ್ಬಲನಿಗೆ ಅವಮಾನ ಆಗತ್ತೆ. ಆ ದುರ್ಬಲ ಅವಮಾನದಿಂದ ನೋವನ್ನು ನುಂಗಿಕೊಂಡು ಬದುಕಬೇಕಾಗತ್ತೆ. ಇದು ದುರ್ಬಲನಿಗೆ ಇರುವಂತಹ ಸಮಸ್ಯೆ. ಯದೇನ ಮಾಹುಪಾಪೇನ ಚಾರಿತ್ರೇಣ ವಿವಕ್ಷಿತಂ ಸುಭೃಶಂ ತಪ್ಯತೆ ತೇನ ವಾತ್ಸಲ್ಯೇನ ಪರೀಕ್ಷತಃ. ದುರ್ಬಲನಾದವ ತೀವ್ರವಾದ ಬಾಣದ ಪೆಟ್ಟನ್ನು ತಿನ್ನಬೇಕಾಗತ್ತೆ. ಆ ಬಾಣ ಯಾವುದು ಅಂತಂದರೆ ಮಾತು ಅನ್ನುವ ಬಾಣ. ಅವಮಾನ ಮಾಡಿದ್ರು ಸುಮ್ಮನೆ ಇರಬೇಕಾಗತ್ತೆ. ಅತ್ರೈತದಾಹುರಾಚಾರ್ಯಾ ಪಾಪಸ್ಯ ಪರಿಮೋಕ್ಷಣೆ ತ್ರಯೀಂ ವಿದ್ಯಾಂ ನಿಷೇವೇತ ತಥೋಪಾಸೀತ ಚದ್ವಿಜಾನ್. ಸರಿ, ಈ ಪರಿಸ್ಥಿತಿ ಬರಬಾರದು, ಕ್ಷತ್ರಿಯರನ್ನು ದೌರ್ಬಲ್ಯ ಕಾಡಬಾರ್ದು ಅಂದ್ರೆ ಏನು ಮಾಡಬೇಕು? ಕ್ಷತ್ರಿಯರನ್ನು ದೌರ್ಬಲ್ಯ ಕಾಡಬಾರದು ಅಂತಂದರೆ ತ್ರಯೀಂ ವಿದ್ಯಾಂ ನಿಷೀವೇತ, ವೇದ ವಿದ್ಯೆಯನ್ನು ಪಡೆಯಬೇಕು. ತಥೋಪಾಸೀತ ಚದ್ವಿಜಾನ್, ಅರಿವಿರುವವರನ್ನು ಸೇವಿಸಬೇಕು. ಪ್ರಸಾದಯೇನ್ ಮಧುರಯ ವಾಚಾ ಚಾಪ್ಯಥ ಕರ್ಮಣ ಮಹಾಮನಾಶ್ಚೈವ ಭವೇತ್ ವಿವಹೆಚ್ಚ ಮಹಾಕುಲೇ. ಮಧುರವಾದ ಮಾತಿನಿಂದ ಕರ್ಮಗಳನ್ನು ಜೋಡಿಸಬೇಕು. ಮಹಾಮನಾಶ್ಚೈವ ಭವೇತ್, ಉನ್ನತವಾದ ಮನಸ್ಥಿತಿಯವನಾಗಬೇಕು. ರಾಜನಾದವ ಒಳ್ಳೆಯ ಕುಲದಿಂದ ಹೆಣ್ಣನ್ನು ಮದುವೆ ಆಗಬೇಕು. ಇದೆಲ್ಲ ಬಲಿಷ್ಠತೆಗೆ ಪೂರಕ. ವಿದ್ಯೆ ಕಲ್ತ್ರೆ ಏನು ಆತ್ಮವಿಶ್ವಾಸ ಒಳಗಡೆಯಿಂದ ಬರ್ತದೆ ಅದನ್ನು ತಪ್ಪಿಸ್ಕೊಳ್ಬೇಕು ಯಾಕೆ? ಪ್ರಜ್ಞಾವಂತಿಕೆ ಕೂಡಿದರೆ ಎಲ್ಲಿಲ್ಲದ ಬಲ ಬಂದ ಹಾಗೆ. ವಿದ್ಯೆ ಅನ್ನೋದು ಬಹಳ ಬಲ. ಆ ವಿದ್ಯೆಯನ್ನು ರಾಜನಾದವರು ಗಳಿಸಬೇಕು. ಆ ವಿದ್ಯೆ ಬೇರೆ ಯಾವುದ್ಯಾವುದೋ ಅಲ್ಲ, ಈ ವೇದದ ವಿದ್ಯೆ. ಯಾಕೆಂದರೆ ಇದರಲ್ಲಿ ಒಳಗೊಳ್ಳದ ಸೂತ್ರವೇ ಇಲ್ಲ. ಅಂತಹ ಗುರುವನ್ನೇ ಪಡಿಬೇಕು. ಇತ್ಯಸ್ತೀತಿ ವದೇ ದೇವಂ ಪರೇತಾಂ ಕೀರ್ತಯೇದ್ ಗುಣಾನ್ ಜಪೇದುದಕಶೀಲ ಸ್ಯಾತ್ ಪೇಶಲೋ ನಾತಿ ಜಲ್ಪಕಃ. ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಇತಿ ಅಸ್ತಿ ಇತಿ ವದೇತ್, ಪರೇಶಾಂ ಕೀರ್ತಯೇದ್ ಗುಣಾನ್, ಬೇರೆಯವರ ಗುಣಗಳನ್ನು ಗುರುತಿಸಬೇಕು, ಹೇಳಬೇಕು ಬಾಯಿ ಬಿಟ್ಟು. ಆಗ ನಿನಗೊಂದು ಬಲ ಬರುತ್ತೆ. ಅವ್ರ ಗುಣವನ್ನು ಗುರುತಿಸಿದಿ ಅಂತ ಅವ್ರು ನಿನ್ನ ಬೆಂಬಲಕ್ಕೆ ನಿಲ್ತಾರೆ. ಅದಲ್ವಾ ಬಲ? ಜಪೇದುದಕಶೀಲ ಸ್ಯಾತ್, ನಿರಂತರವಾಗಿ ಜಪ ಮಾಡಬೇಕು. ಜಪ ಅನ್ನೋದು ಮಾನಸಿಕವಾದ ಬಲವನ್ನು ತೋರಿಸುತ್ತೆ. ನಾತಿ ಜಲ್ಪಕಃ, ಬಹಳ ಮಾತನಾಡಬಾರದು. ಬಹಳ ಮಾತನಾಡದೇ ಇರೋದು ಕೂಡ ಒಂದು ಶಕ್ತಿ. ಬ್ರಹ್ಮಕ್ಷತ್ರಂ ಸಂಪ್ರವಿಚೇತ್ ಬಹುಕೃತ್ವಾ ತು ದುಷ್ಕೃತಂ ಉಚ್ಯಮಾನೋಪಿ ಲೋಕೇನ ಬಹು ಯತ್ತದತಿಂಚ ಅಚಿಂತಯನ್. ಕ್ಷತ್ರಿಯರು ಬ್ರಾಹ್ಮಣರ ಗುಣವನ್ನು ಪಡೆಯಬೇಕು. ಬ್ರಾಹ್ಮಣರ ಗುಣ ತ್ಯಾಗ, ಅಲ್ಪವಾದ ವಸ್ತುವಿನ ಉಪೇಕ್ಷೆ, ತರ್ಕಶುದ್ಧವಾದ ಭಾವುಕವಾದ ಎರಡರ ಮಿಶ್ರಣವನ್ನು ಹೊಂದಿರುವ ಚಿಂತನೆ, ನಿರಂತರ ಮನನದಿಂದ ನಿರಂತರವಾದ ಸಾಧನ, ಶ್ರವಣ, ಈ ಬ್ರಾಹ್ಮಣರ ಗುಣವನ್ನು ಅಳವಡಿಸಿಕೊಂಡು ಕ್ಷತ್ರಿಯ ತಾಲೀಮನ್ನು ಮುಂದುವರಿಸಬೇಕು.
ಅಸಂಗತವಾದ ಮಾತುಗಳನ್ನು ಉಪೇಕ್ಷೆ ಮಾಡಬೇಕು. ಉಪಪ್ರಾಪ್ಯೈವ ಮಾಚಾರಂ ಕ್ಷಿಪ್ರಂ ಬಹುಮತೋ ಭವೇತ್ ಸುಖಂಚ ವಿತ್ತಂ ಭುಂಜೀತ ವೃತ್ತೈನೈಕೇನ ಗೋಪಯನ್. ಈ ರೀತಿ ಆಚಾರವನ್ನು ಇಟ್ಟುಕೊಂಡ್ರೆ ಕ್ಷಿಪ್ರಂ ಬಹುಮತೋ ಭವೇತ್, ನಿನ್ನ ಬಗೆಗೆ ಬೇರೆಯವರು ಗೌರವವನ್ನು ತಳೆಯುತ್ತಾರೆ. ಇಲ್ಲ ಅಂದರೆ ನಿನ್ನ ಬಗೆಗೆ ಗೌರವ ಮೂಡೋದಿಲ್ಲ. ಸುಖಂಚ ವಿತ್ತಂ ಭುಂಜೀತ, ಸುಖವನ್ನು ಹಣವನ್ನು ಉಣ್ಣಬೇಕು. ಸುಖ ಉಣ್ಣುವುದರಿಂದಲೂ ಅದು ಒಂದು ಬಲ. ಸುಖ ಸಾಧನಗಳು ಬಲವೇ. ನೋಡು ಅವರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಅಂತ ಜನ ಗೌರವದಿಂದ ಹೇಳ್ತಾರೆ, ಅದು ಒಂದು ಬಲವೇ. ವೃತ್ತೈನೈಕೇನ ಗೋಪಯನ್, ಈ ತರಹದ ಬಲಗಳನ್ನು ಒಳ್ಳೆ ಕ್ಯಾರೆಕ್ಟರ್ನಿಂದ, ಶೀಲದಿಂದ ರಕ್ಷಿಸಿಕೊಳ್ಳಬೇಕು. ಶ್ರೀಮಂತಿಕೆ ಇದೆ, ಶೀಲ ಇಲ್ಲ ಅಂದರೆ ಜನ ಥರ್ಡ್ ಕ್ಲಾಸ್ ಅಂದ್ಬಿಡ್ತಾರೆ. ಶ್ರೀಮಂತಿಕೆಯೂ ಇರಬೇಕು, ವೃತ್ತವೂ ಇರಬೇಕು, ಭೋಗವೂ ಇರಬೇಕು. ಮಿತಿಮೀರಿದ ಭೋಗಕ್ಕಾಗಿ ಶೀಲವನ್ನು ಬಿಡಬಾರದು. ಹುಚ್ಚು ಶೀಲ, ಶೀಲದ ಹುಚ್ಚು ನಡೆಯಲ್ಲಿ ಹೊಳೆಯಲ್ಲಿ ತೊಲಗಿ ಸುಖವನ್ನು ಬಿಡಬಾರದು. ನಾನು ಸುಖ ಅನುಭವಿಸೋದೇ ಇಲ್ಲ. ಈಗ ಅದೊಂದು ರೋಗ, ಸಿಂಪ್ಲಿಸಿಟಿಯನ್ನು ನಾನು ತೋರಿಸ್ತೀನಿ ಅಂತ. ಸುಮ್ಮನೆ ಅದು ಎಲ್ಲರಿಗೂ ಗೊತ್ತು, ಕೆಲವ್ರಿಗೆ ಗೊತ್ತಾಗಲ್ಲ. ವಿವೇಕಿಗಳಿಗೆ ಮಕ್ಕಳನ್ನು ವಿದೇಶದಲ್ಲಿ ಓದಿಸಿರ್ತಾರೆ, ಇವರು ಸಾವಿರಾರು ಕೋಟಿ ಒಡೆಯರಾಗಿರ್ತಾರೆ. ಉಡೋ ಬಟ್ಟೆನಲ್ಲಿ ಸಿಂಪ್ಲಿಸಿಟಿ ಅಂತ ತೋರಿಸ್ತಾರೆ. ಇನ್ನದಲ್ವ ಯಾರಾದರೂ? ಆದರೆ ಜನರಿಗೆ ತಲೆ ಇಲ್ಲಲ್ಲ, ಏನು ಮಾಡೋದು? ಅದನ್ನೇ ಸಿಂಪ್ಲಿಸಿಟಿ ಇಲ್ಲ. ನಿಜವಾಗಿ ಹಾಗೆ ನೋಡಬೇಕು ಅಂದರೆ ನೀವು ಸನ್ಯಾಸಿಗಳಲ್ಲಿ ಸಿಂಪ್ಲಿಸಿಟಿ ನೋಡ್ಬೋದಪ್ಪ, ಅಷ್ಟೇ. ಒಳ್ಳೆ ಲಕ್ಷಾಂತರ ರೂಪಾಯಿ ಸಂಪತ್ತಿದ್ದರೂ ಕೂಡ ಅವರು ಒಂದು ಹರಿದು ಕಾವಿ ಶಾಟಿ ಉಟ್ಕೊಂಡು ಓಡಾಡ್ತಾರೆ, ಮಾಸಿ ಹೋದ ಬಣ್ಣದ್ದು ಅಂತ. ಅದನ್ನು ಸಿಂಪ್ಲಿಸಿಟಿ ಅಂತ ಅನ್ಬಹುದೇ ವಿನಃ ಇವ್ರ ಕಾರು, ಇವರು ಉಟ್ಕೊಳ್ಳೋ ಬಟ್ಟೆ ಎಲ್ಲ ಎಷ್ಟೆಷ್ಟೋ ಇರುತ್ತೆ. ಸುಮ್ಮನೆ ನಮ್ಮ ಜನಕ್ಕೂ ಅದೊಂದು ಹುಚ್ಚು. ಅವರು ಶ್ರೀಮಂತರಾದ್ಮೇಲೆ ಸಿಂಪ್ಲಿಸಿಟಿಯನ್ನು ಈಗ ಬಯಸ್ತಾ ಇದ್ದಾರೆ. ಅಯ್ಯೋ ರಾಮ, ಅವರು ಶ್ರೀಮಂತರಾಗಿರೋದು ಯಾಕೆ? ಜನರು ಸರಿ ಇಲ್ಲ, ಏನೇನೇನೇನೋ ಹುಚ್ಚುಚ್ಚು ಬಯಸ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ವೃತ್ತದ ಬೆನ್ನ ಹಿಂದೆ ಬಿದ್ದು ಸುಖವನ್ನು ಪರಿಗಣಿಸದೇ ಇರಬೇಡಿ. ಸುಖವನ್ನು ಪರಿಗಣಿಸಿ, ಸುಖವನ್ನು ಚೆನ್ನಾಗಿ ಅನುಭವಿಸಿ ವೃತ್ತವನ್ನು ಬಿಟ್ಟುಬಿಡೋದಲ್ಲ. ಸುಖ ಬೇಕು ಅಂತ ಹೇಳಿ ಎಲ್ಲೆಲ್ಲೋ ಇಳಿದು ಬಿಡೋದಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಅದು ಬಲ. ವಿಶೇಷತಃ ರಾಜನಿಗೆ, ಕ್ಷತ್ರಿಯನಿಗೆ ಅದು ಬಲ. ರಾಜರೆಲ್ಲ ಸಿಂಪಲ್ ಆಗಿರಬೇಕು ಅಂತ ಯಾವನು ಹೇಳಿದವನು? ಸಿಂಪಲ್ ಆಗಿರಬಾರ್ದು. ನಮ್ಮ ಜನ ರಸ್ತೆ ಬದಿಯಲ್ಲಿ ತಿಂಡಿ ತಿಂದುಬಿಟ್ರೆ ಓ ಸಿಂಪ್ಲಿಸಿಟಿ ಅಂತಾರೆ. ನಗಲ್ವ ಯಾರಾದರೂ? ಅವನು ಬಾಯಿ ಚಪ್ಪಲ ಜೋರಿತ್ತು, ಒಳ್ಳೆಯದೋ ಕೆಟ್ಟದೋ ಸರಿಯೋ ನೋಡಿಲ್ಲ, ಇಳ್ದ ತಿಂದ. ಅದನ್ನೆಲ್ಲ ಸಿಂಪ್ಲಿಸಿಟಿ ಅಂತಾರಲ್ರಿ ಜನ. ನೋಡಿ, ಅಮಿತಾಬ್ ಬಚ್ಚನ್ ಎಷ್ಟು ಸಿಂಪಲ್ಲು, 2 ಚಪಾತಿ. ಪಾಪ ಮುದುಕ ಏನೇನೋ ಆಗಿದೆ, ತಿಂತಾನೆ. ಮಹಾಭಾರತದಲ್ಲಿ ಈ ಅತಿವಾದಗಳನ್ನೆಲ್ಲ ಖಂಡನೆ ಮಾಡೋದೇ ಅವರು, ಮುಲಾಜಿಲ್ಲ. ಉಪಪ್ರಾಪ್ಯೈವ ಮಾಚಾರಂ ಕ್ಷಿಪ್ರಂ ಬಹುಮತೋ ಭವೇತ್. ಈ ಆಚಾರ, ಗಂಭೀರವಾದ ಮಾತು, ಅಲ್ಪವಾದ ಮಾತುಗಳ ತಿರಸ್ಕಾರ, ಒಳ್ಳೆಯ ಜಪ, ಹೆಚ್ಚು ಮಾತನಾಡದೇ ಇರೋದು, ಬೇರೆಯವರ ಗುಣವನ್ನು ಗೌರವಿಸೋದು, ಸುಖವನ್ನು ಉಣ್ಣುವುದು, ಹಣವನ್ನು ಚೆನ್ನಾಗಿ ಉಪಭೋಗಿಸುವುದು, ಎಲ್ಲಕ್ಕೂ ಕಲಶಪ್ರಾಯವಾಗಿ ಶೀಲ ಇದಿರಬೇಕು. ಏನನ್ನು ಮೆಚ್ಚಬೇಕು ಅಂತ ಕೂಡ ಗೊತ್ತಿಲ್ಲ ಜನಕ್ಕೆ. ಅಪಿತೇಭ್ಯೋ ಮೃಗಾನ್ ಹತ್ವಾ ನ ಯಚ್ಚ ಸತತಂ ವನೆ ಯಸ್ಮನ ಪ್ರತಿಗೃಹಂತಿ ದಸ್ಯು ಭೋಜನ ಶಂಕಯ. ಯಾರೋ ಒಬ್ಬ ಅತ್ಯಂತ ಕಳಪೆಯವರೊಟ್ಟಿಗೆ ಗೆಳೆತನ ಮಾಡಿರ್ತಾನೆ. ರಾಜನಾದವ, ನಿನ್ನೆ ಹೋದ ಅಧ್ಯಾಯದಲ್ಲಿ ನೋಡಿದ್ವಿ. ರಾಜನಾದವ ತನ್ನ ರಾಜ್ಯವನ್ನು ಮರಳಿ ಗಳಿಸಿಕೊಳ್ಳಲಿಕ್ಕೆ ಕಳ್ಳರೊಡನೆ ಕೂಡ ಒಪ್ಪಂದ ಮಾಡ್ಕೋಬೇಕು. ಆ ಕಳ್ಳರೂ ಕೂಡ ಮರ್ಯಾದೆಯನ್ನು ಮೀರಿರಬಾರದು. ಇಷ್ಟು
ಮರ್ಯಾದೆಯನ್ನು ಮೀರಿರಬಾರದು, ಇಷ್ಟರ ಒಳಗಡೆ ಇರಬೇಕು ಅಂತ ಹೇಳಿದರು. ಅದನ್ನು ಹೇಳ್ತಾರೆ. ಅಷ್ಟಾಗಿಯೂ ನಿನಗೆ ಅವರು ಅನ್ನ ಉಣ್ಣಬಾರದು ಅಂತ ಇದ್ದರೆ ಅವ್ರ ಕೈಯಲ್ಲಿ ಬೇಯಿಸಿದ್ದನ್ನು ತಿನ್ನಬೇಡ, ನೀನೇ ಸ್ವಂತ ತಿನ್ನು, ಆದರೆ ಹೃದಯದಿಂದ ಶುದ್ಧವಾಗಿ ಇರು. ಅಪಿತೇಭ್ಯೋ ಮೃಗಾನ್ ಹತ್ವಾ ನ ಯಚ್ಚ ಸತತಂ ವನೆ ಯಸ್ಮನ ಪ್ರತಿಗೃಹಂತಿ ದಸ್ಯು ಭೋಜನ ಶಂಕಯ ಲೋಕೇ ಚ ಲಭತೆ ಪೂಜಾಂ ಪರತ್ರ ಚ ಮಹತ್ಫಲಂ. ಸಹಪಂಕ್ತಿ ಒಂದು ದಿವಸಕ್ಕೆ ಸಹಪಂಕ್ತಿ ಅಸಂಗತ ಅಂತ ಹೇಳಲಿಲ್ಲ. ಸಹಪಂಕ್ತಿಯ ನಿಷೇಧದ ಹಿಂದಿನ ಸಂಗತಿಯನ್ನು ನೋಡಿ. ಅವ್ರ ಜೊತೆಗೆ ಊಟ ಮಾಡ್ತಾ 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 ಸಲಿಗೆ ಬೆಳೆದು ಅವ್ರ ವಿಚಾರಧಾರೆಗಳೆಲ್ಲ ಇವ್ರಿಗೆ ಇಷ್ಟ ಆಗಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಸಹಪಂಕ್ತಿ ಬೇಡ ಅಂತ ಹಿಂದಿನವರು ದೂರ ಸರಿಸಿದ್ದು. ಈಗ ಸನ್ಯಾಸಿಗಳಿಗೆ ಸಹಪಂಕ್ತಿ ಇಲ್ಲ. ಯಾಕೆ? ಗೃಹಸ್ಥರೊಟ್ಟಿಗೆ ಕೂಡಿತು ಆ ಸಲುಗೆಯೇ ಬೆಳೆದು ಹಾಗೆ ಮುಂದುವರಿಬಾರದು ಅವರು ಅಂತ. ಹಾಗಾದರೆ ಸನ್ಯಾಸಿಗಳು ಗೃಹಸ್ಥರೊಟ್ಟಿಗೆ ಸಹಭೋಜನ ಮಾಡಬಾರ್ದ ಅಂದರೆ ಒಂದು ದಿವಸ ಮಾಡಲಿಕ್ಕೆ ಅಡ್ಡಿ ಇಲ್ಲಪ್ಪ, ಪ್ರತಿ ದಿವಸ ಇಟ್ಕೋಬೇಡಿ ಅಷ್ಟೆ. ಒಂದು ಕಾರಣ ಇರುತ್ತೆ. ಹಾಗೆ ಯಾರ್ಯಾರ್ದೋ ಜೊತೆಗೆ ಸಹಭೋಜನ ಮಾಡಬೇಡಿ. ಹೌದು, ಯಾರ್ಯಾರ್ದೋ ಜೊತೆಗೆ ಸಹಭೋಜನ ಮಾಡ್ತಾ ಇದ್ದರೆ ಕ್ರಮೇಣ ಅವ್ರು ಮಾಡಿದ್ದನ್ನು ಸರಿ ಅಂತ ಸಮರ್ಥಿಸಿಕೊಳ್ಳುವಂತಹ ಲೆವೆಲ್ಗೆ ಬಂದ್ಬಿಡ್ತೀವಿ. 20 ದಿನ ಅಥವಾ 1 ವರ್ಷ ಸ್ಮಗ್ಲರ್ ಜೊತೆಗೆ ಊಟ ಮಾಡ್ತಾ 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 ಕ್ರಮೇಣ ಬುದ್ಧಿ ಹೇಗೆ ಬೆಳೆಯುತ್ತೆ ಅಂದರೆ ಮಾಡೋದು ಸರಿಯೇನೋ ಅಂತ ಅನ್ನಿಸ್ಬಿಡುತ್ತೆ. ಆ ದಾರ್ಢ್ಯ ಉಳಿಯಲ್ಲ, ಅದಕ್ಕೆ ಹೇಳಿರೋದಷ್ಟೇ, ಬೇರೆ ಅಲ್ಲ. ಸಹಪಂಕ್ತಿ ನಿಷೇಧ ಅದಕ್ಕಾಗಿ ಜನ ಯಾರು ಅಂತ ಗುಣವನ್ನು ಗುರುತಿಸಿಕೊಳ್ಳುವ ತನಕ ಸಹಪಂಕ್ತಿ ಬೇಡ. ಆಮೇಲೆ ಸಹಪಂಕ್ತಿಗೆ ಏನು ದೋಷ ಏನಿಲ್ಲ. ಎರಡೂ ಎಕ್ಸ್ಟ್ರೀಮು. ಇದ್ದವ್ರ ಜೊತೆಗೆಲ್ಲ ಊಟ ಮಾಡಿ ಅಂತ ಲೆಫ್ಟಿಸ್ಟ್ಸು, ಯಾರ ಜೊತೆಗೂ ಊಟ ಮಾಡಿ ಸ್ವಯಂ ಪಾತಕ ಅಂತ ಈ ನಮ್ಮ ಮಡಿವಂತರು, ಇಬ್ಬರು ಮುಟ್ಟಾಡ್ರು. ಸ್ವಯಂ ಪಾಕ ಯಾಕೆ ಮಾಡಿಕೊಳ್ಳೋದು ಅಂದರೆ ಬೇರೆಯವ್ರ ಮೇಲೆ ಡೌಟ್ ಇದ್ದಾಗ. ಭೀಮಸೇನ ಯಾಕೆ ಸ್ವಯಂ ಪಾಕ ಮಾಡಿಕೊಳ್ತಾ ಇದ್ದದ್ದು? ವಿರಾಟ ಪರ್ವದಲ್ಲಿರುವಾಗ ವಿಷ ಹಾಕಿ ಯಾರು ಅಂತ ಅಷ್ಟೇ. ಅಲ್ಲಿ ವಿಶೇಷಣ ಕ್ಷತ್ರಿಯಸ್ಯ ಅಂತ ಇದೆ. ಕ್ಷತ್ರಿಯನಿಗೆ ಸ್ವಯಂ ಪಾಕ ಯೋಗ್ಯ. ಯಾಕೆಂದರೆ ಬೇರೆ ಅವರು ಉಳಿದಲ್ಲೆಲ್ಲ ತಿಂತಾ ಬಂದರೆ ವಿಷ ಹಾಕ್ಬಿಟ್ರೆ ಅದೊಂದು ಘನತೆ ಇದೆ. ಅದಕ್ಕೆ ಅಂತ ಅಲ್ಲಿರೋದು. ಇವರೇನು ಮಾಡಿಬಿಟ್ಟಿದ್ದಾರೆ, ಸ್ವಯಂ ಪಾಕ ಯಾರ್ದೋ, ಇವರು ಸ್ವಯಂ ಪಾಕ ಅಳವಡಿಸ್ಕೊಳ್ಳೋದು. ಇಲ್ಲಿ ತನಕ ಅಂದರೆ ಇವರೊಂದು ಕತೆ ಹೇಳ್ತಾರೆ, ಶ್ರೀನಿವಾಸ ಕಲ್ಯಾಣ. ಆ ಶ್ರೀನಿವಾಸ ಕಲ್ಯಾಣದಲ್ಲಿ ದೇವರೇನು ಮಾಡ್ತಾನೆ, ಸ್ವಯಂ ಪಾಕಕ್ಕೆ ಕೂತ್ಕೊಳ್ಳೋರು ಅವರೇ ತೀರ್ಥ ತಗೊಳ್ಳಿ ಅಂತಾನೆ. ದೇವರನ್ನು ಒಲಿಸಲಿಕ್ಕಾಗಿ ಸ್ವಯಂ ಪಾಕ ಇರೋದು. ಇವರು ದೇವರನ್ನು ಒಪ್ಪದೆ ಸ್ವಯಂ ಪಾತಕ ಮಾಡ್ಕೊಳ್ತಾ ಇಲ್ವಾ? ಇದು ಎಲ್ಲ ಎಕ್ಸ್ಟ್ರೀಮು ನೋಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರು ನಿಮಗಿಂತ ಕೆಳಗಿನ ಹಂತದವರಿದ್ದಾರೆ, ಅವರ ಸ್ವಭಾವ ಅವರ ನಡೆ ನಾಗರಿಕವಿಲ್ಲದಿದ್ದರೆ ಅವರ ಜೊತೆಗೆ ಉಣ್ಣದಿರಿ. ಅದರಿಂದ ನಾವು ಸಹಪಂಕ್ತಿ ಮಾಡ್ತಾ ಇದ್ದರೆ ಕ್ರಮೇಣ ಅಲ್ಲಿ ಒಲವು ಮೂಡುತ್ತೆ. ಅದಕ್ಕೆ ಗುಣವನ್ನು ನೋಡುವ ತನಕ ಮುಂದುವರಿಬೇಡಿ ಅಷ್ಟೇ ಅಲ್ಲಿರೋದು. ಗುಣ ನೋಡಿ ತನ್ನಿ. ಮಧ್ವಾಚಾರ್ಯರು ಇದನ್ನು ಈ ದಸ್ಯು ಅನ್ನೋ ಶಬ್ದದ ಮೇಲೇ ಒತ್ತು ಕೊಟ್ಟು ಹೇಳಿದ್ದಾರೆ. ದಸ್ಯು ಅನ್ನೋ ಶಬ್ದದ ಬೇರೆ ರೀತಿಯಾದ ಸಂಗತಿಯನ್ನು ತಗೊಂಡಿದ್ದಾರೆ. ಹರಿಭಕ್ತಿ ವಿಹೀನೋಪಿ ವರ್ಣೋಚ್ಚೋ ನಾತಿ ಪೂಜ್ಯತೆ. ಹರಿಭಕ್ತ ವನುಚ್ಛಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ಹರಿಭಕ್ತಿ ಇಲ್ಲ, ಬ್ರಾಹ್ಮಣ ಗೌರವಿಸ್ಬೇಕಾ ಬೇಡವಾ? ಬೇಡ ಅಂತಾರೆ.
ಆಚಾರ್ಯರ ಮಾತದು. ಆಮೇಲೆ ಯಾರೇ ಆಗಿರಲಿ, ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ವರ್ಣಹೀನನಾಗಿರಲಿ, ಯಾವ ವರ್ಣವೂ ಅಲ್ಲ ಅವನು, ಆದರೂ ಅವನು ಪರಮಾತ್ಮನ ಭಕ್ತಿಯನ್ನು ಹೊಂದಿದ್ರೆ ನಮಸ್ಕಾರವನ್ನು ಮಾಡಬೇಡಿ, ಉಳಿದ ಎಲ್ಲ ವ್ಯವಹಾರಗಳನ್ನು ಮಾಡಿ, ತೊಂದರೆ ಇಲ್ಲ ಅಂತ ಆಚಾರ್ಯ ಹೇಳಿದ್ದಾರೆ. ಅಂದರೆ ನಾವಿವತ್ತು ಯಾವ ಎಕ್ಸ್ಟ್ರೀಮ್ ಕೊಟ್ಟೋಗಿದ್ದೀವಿ ಅಂತ. ಎರಡು ಎಕ್ಸ್ಟ್ರೀಮು. ಎಲ್ಲ ಒಂದೇ ತಟ್ಟೆಯಲ್ಲಿ ಹಾಕಿ ಎಲ್ಲ ಊಟ ಮಾಡ್ತಾ ಇರಿ ಅಂತ ಒಬ್ಬರು, ಇಲ್ಲ ನಿಮ್ಮ ಹೆಂಡತಿನೂ ನಂಬಬೇಡಿ ಅಂತ ಇನ್ನೊಬ್ರು, ನೀವೇ ಅಡುಗೆ ಮಾಡ್ಕೊಳ್ಳಿ ಮಡಿ ಶುದ್ಧ. ಎರಡು ಅಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಹೀಗೆ ಆಪದ್ಧರ್ಮ ಪರ್ವದಲ್ಲಿ 4ಥ ಅಧ್ಯಾಯ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಯಥಾ ದಸ್ಯು ಸಮರ್ಯಾದೋ ದಸ್ಯುತ್ವಾತ್ ಸಿದ್ಧಿಮಾಪ್ತವಾನ್. ತೀರ ಕೆಳವರ್ಗದ ಜನ ಕಳ್ಳರು. ಕಳ್ಳರಲ್ಲಿ ಜಾತಿ ಇರಲ್ಲ, ಮುಗಿದೋಯ್ತು. ಕಳ್ಳತನ ಬಂತು ಅಂದರೆ ಮುಗೀತು. ಠಕ್ಕರು ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದರು. ಅನೇಕ ಬ್ರಿಟಿಷರು ಈ ಠಕ್ಕರ ಬಗ್ಗೆ ಬರೆದಿದ್ದಾರೆ. ಠಕ್ಕರು ಅವರ ಥಗ್ಸ್, ಸ್ಟೋರಿ ಆಫ್ ಥಗ್ಸ್ ಅಂತ ಹೇಳಿ ಬೇಕಷ್ಟು ಬರಹಗಳು ಬಂದಿವೆ. ಅವರಲ್ಲಿ ಎಲ್ಲ ಜಾತಿಯವರು ಇದ್ದರು. ಮಗು ಇದ್ದಾಗ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಎಲ್ಲ ಥರದವರು ಇದ್ದರು. ಆ ತರಹದವರು, ಅವ್ರ ಬಗೆಗೂ ಮಹಾಭಾರತದೊಂದು ಕಥೆ ಉಂಟು. ಅಂಥವ್ರ ಬಗೆಗೆ, ಅವ್ರ ಬಗ್ಗೆ ಅಲ್ಲ, ಅಂತಹವರ ಬಗೆಗೆ. ಏನು? ಯಥಾ ದಸ್ಯು ಸಮರ್ಯಾದೋ ದಸ್ಯುತ್ವಾತ್ ಸಿದ್ಧಿಮಾಪ್ತವಾನ್. ಒಂದು ಕಥೆ ಹೇಳ್ತೀನಿ ಕೇಳು. ಮಿನಿಮಮ್ ಶೀಲವನ್ನು ಇಟ್ಟುಕೊಂಡ ಕಳ್ಳ ಕೂಡ ಕಳ್ಳತನದಿಂದ ಸಿದ್ಧಿ ಪಡೆದ. ಅರಣ್ಯೇತಾಯಂ ಪೂರ್ವಾಹ್ನೆ ಮೃಗಯೂಥ ಪ್ರಕೋಪಿತ ವಿಧಿಜ್ಞೋ ಮೃಗಯೂಥಾನಾಂ ನಿಪಾತಾನಾಂಚ ಕೋವಿದ. ಒಬ್ಬ ಇದ್ದ, ಅವನು ಅರಣ್ಯದಲ್ಲಿ ಇರ್ತಾ ಇದ್ದ. ಮೃಗಯೂಥ ಪ್ರಕೋಪಿತ, ಜಿಂಕೆಗಳನ್ನು ಕೊಲ್ಲುವವ. ವಿಧಿಜ್ಞೋ ಮೃಗಯೂಥಾನಾಂ, ಜಿಂಕೆಗಳ ಪ್ರತಿಯೊಂದನ್ನು ತಿಳಿದವ. ನಿಪಾತಾನಾಂಚ ಕೋವಿದ, ಸುಲಭವಾಗಿ ಕೆಡವಿ ಬಿಡುತ್ತಾನೆ ಯಾವುದೇ ಪ್ರಾಣಿಗಳನ್ನು. ಸರ್ವಕಾನನ ದೇಶಜ್ಞ ಪಾರಿಯಾತ್ರ ಚರಸ್ಸದಾ, ಕಾಡಿನ ಇಂಚಿಂಚೂ ಗೊತ್ತು. ಸರ್ವಜ್ಞ ಸರ್ವವರ್ಣಾನಾಂ ಅಮೋಘೇಚುರ್ದೃಢಾಯುಧ, ಎಲ್ಲ ಥರದ ಕಲರ್ ಐಡೆಂಟಿಫೈ ಮಾಡ್ತಾನೆ, ಕತ್ಲಲ್ಲೂ ಕೂಡ. ಸರ್ವಜ್ಞ ಸರ್ವವರ್ಣಾನಾಂ, ವರ್ಣ ಅಂದರೆ ಇಲ್ಲಿ ಕಲರ್. ಅಮೋಘೇಚುರ್ದೃಢಾಯುಧ, ಇಟ್ಟ ಗುರಿ ತಪ್ಪುವುದೇ ಇಲ್ಲ. ದೃಢಾಯುಧ. ಅಪ್ಯನೇಕ ಶತಾಂ ಸೇನಾಂ ಏಕ ಏವ ಜಿಗಾಯತಃ, ಕಾಡಿನಲ್ಲಿ ಅವನಿದ್ದಾನೆ ಅಂದರೆ ಹಲವು ನೂರು ಜನರನ್ನು ಒಬ್ಬನೇ ಗೆಲ್ಲಬಲ್ಲ. ಕಾಡು ಅಷ್ಟು ಪರಿಚಿತ ಅವನಿಗೆ. ಸವೃದ್ಧಾವಂಬ ಪಿತರೌ ಮಹಾರಣ್ಯೇಭ್ಯ ಪೂಜಯತ್, ಅವನಿಗೆ ತಂದೆ ತಾಯಿಗಳಿದ್ದರು, ವೃದ್ಧರಾಗಿದ್ದರು, ಚೆನ್ನಾಗಿ ಪೂಜಿಸ್ತಾ ಇದ್ದ. ಮಧುಮಾಂತೈರ್ಮೂಲ ಫಲೈ ಅನ್ನೈಶ್ಚೋಚ್ಚಾವಚೈರಪಿ ಸತ್ಕೃತ್ಯ ಭೋಜಯಾಮಾತ ಸಮ್ಯಕ್ ಪರಿಚಚಾರ, ಚೆನ್ನಾಗಿ ಸತ್ಕರಿಸಿ ಉಣ್ಣಿಸಿದ. ಅನ್ನಗಳನ್ನು ಅವರಿಗೆ ತಿನ್ನಿಸಿ ಒಳ್ಳೆ ಸತ್ಕಾರ ಮಾಡಿ ಅವರನ್ನು ಸೇವೆಯಿಂದ ತೃಪ್ತಿಗೊಳಿಸಿದ. ಆರಣ್ಯಕಾನ್ ಪ್ರವ್ರಜಿತಾನ್ ಬ್ರಾಹ್ಮಣಾನ್ ಪರಿಪಾಲಯನ್ ಅಪಿತೇಭ್ಯೋ ಮೃಗಂ ಹತ್ವಾ ನಿನಾಯ ತತತಂ ವನೇ. ಅವನು ಕಾಡಿನಲ್ಲಿ ಹಾದು ಹೋಗ್ತಾ ಇರುವ ಬ್ರಾಹ್ಮಣರಿಗೆ ಮಾಂಸವನ್ನು ತಂದು ಕೊಡ್ತಾ ಇದ್ದಂತೆ.
ಬಹಳ ದೂರ ಪ್ರಯಾಣ ಇದೆ, ಉಣ್ಣಿರಿ ಅಂತ. ಯೇಸ್ಮಾನ್ನ ಪ್ರತಿಗೃಹಂತಿ ದಸ್ಯು ಭೋಜನ ಸಂಕಯ ತೇಜ ಮಾತಾದ್ಯಗೇಹೇಶು ಏಕ ಏವ ಸಗಚ್ಚತಿ. ಕಳ್ಳನ ಅನ್ನವನ್ನು ನಾವು ಉಣ್ಣುವುದಿಲ್ಲ ಅಂದರೆ ಸಿಟ್ಟು ಮಾಡ್ಕೋತಾ ಇರಲಿಲ್ಲಂತೆ, ಅವರನ್ನು ಮನೆಯ ತನಕ ತಲುಪಿಸಿ ಬರ್ತಾ ಇದ್ದಂತೆ. ತಂಬಹೂನಿ ಸಹಸ್ರಾಣಿ ಗ್ರಾಮಣಿತ್ವೇಭಿವೌರಿರೇ ನಿರ್ಮರ್ಯಾದಾನಿ ದಸ್ಯೂನಾಂ ನಿರನುಕ್ರೋಚವರ್ತಿನಾಂ. ಅವನನ್ನ ಬೇರೆ ಎಲ್ಲ ಕಳ್ಳರು, ನಾಗರಿಕರಲ್ಲದ ಕಳ್ಳರು, ಯೋಗ್ಯರಲ್ಲದ ಕಳ್ಳರು ಬಂದು ಕೇಳಿಕೊಂಡ್ರಂತೆ, ದಯವಿಟ್ಟು ನಮ್ಮ ಒಡೆಯ ಆಗಬೇಕು ನೀನು ಅಂತ. ನೋಡಿ, ಒಳ್ಳೆ ಕಳ್ಳನನ್ನು, ಇವತ್ತಿನ ಪರಿಭಾಷೆಯಲ್ಲಿ ಒಳ್ಳೆ ಕಳ್ಳನನ್ನು ಕೆಟ್ಟ ಕಳ್ಳರು ಬೇಡಿಕೊಂಡ್ರು. ದಸ್ಯವಃ ಮುಹೂರ್ತದೇತ ಕಾಲಜ್ಞ ಪ್ರಾಜ್ಞಶೂರೋ ದೃಢಾಯುಧ ಗ್ರಾಮಣೀರ್ಭವನೋ ಮುಖ್ಯ ಸರ್ವೇ ಚಾಮೇವ ಸರ್ವತಃ. ಈ ಕಾಡಿನಲ್ಲಿರುವ ಹಾಡಿ ಹಳ್ಳಿಯಾಗಿ ಬದಲಾಗ್ತಾ ಇದೆ. ಅರ್ಥ ಆಯ್ತಾ? ಕಾಡಿನಲ್ಲಿರುವ ಹಾಡಿ ಹಳ್ಳಿಯಾಗಿ ಬದಲಾಗ್ತಾ ಇದೆ. ಹಳ್ಳಿಯಾಗಿ ಬದಲಾಗುವ ಈ ಹಾಡಿಗೆ ನೀನೇ ಮುಖ್ಯಸ್ಥ. ನಮ್ಮ ಗ್ರಾಮಣೀಹಿ ಇದು ಹಳ್ಳಿಯನ್ನು ನೋಡಿಕೊಳ್ಳಬೇಕು, ಪಟೇಲ ಆಗಬೇಕು ಅಂದರು. ನೋಡಿದ. ಯಥಾ ಯಥಾ ವಕ್ಷಸಿನಃ ಕರಿಷ್ಯಾಮಸ್ತಥಾ ಪರಂ ಪಾಲಯಾಸ್ಮಾನ್ಯಥಾ ನ್ಯಾಯಂ ಯಥಾ ಮಾತಾ ಯಥಾ ಪಿತಾ. ನೀನು ಹೇಗೆ ಹೇಳ್ತೇವೆ ಹಾಗೆ ಕೇಳ್ತೇವೆ. ನಾವು ದಾರಿ ಬಿಟ್ಟ ಕಳ್ಳರು, ನೀನು ದಾರಿಯಲ್ಲಿರುವ ಕಳ್ಳ, ಇಷ್ಟೇ ವ್ಯತ್ಯಾಸ. ನೀನು ಹೇಗೆ ಹೇಳ್ತೇವೆ ಹಾಗೆ ಕೇಳ್ತೇವೆ. ನೀವು ನಮ್ಮ ಒಡೆಯನಾಗಬೇಕು, ಒಡೆಯರಿಲ್ಲದೆ ನಾವು ಬಾಳ್ತೀವಿ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಅಂತ. ನೋಡಿ, ಮಹಾಭಾರತ ಈ ಲೆವೆಲ್ಲಿನ ಕಥೆಯನ್ನು ಹೇಳ್ತಾ ಇದೆ. ನಮಗೆ ಅಲೆಕ್ಸಾಂಡರ್ ಡ್ಯೂಮಾ ಈ ತರಹದ ಪ್ರಯೋಗಗಳನ್ನೆಲ್ಲ ಮಾಡಿದ್ದಾನೆ ಅಂತ. ಅಲೆಕ್ಸಾಂಡರ್ ಡ್ಯೂಮಾ ಅಂತ ಹೇಳಿ ಒಬ್ಬ ಪ್ರಸಿದ್ಧ ಅವನು ಫ್ರೆಂಚ್ ಕಥೆಗಾರ. ಅವನು ಈ ತರಹದ ಪ್ರಯೋಗಗಳನ್ನೆಲ್ಲ ಮಾಡಿದ್ದಾನೆ, ನಿಷಿದ್ಧ ಸಾಮ್ರಾಜ್ಯದ ಒಳಗಡೆ ಹೋಗಿದ್ದಾನೆ ಅಂತ. ಆಮೇಲೆ ಇನ್ನೊಬ್ಬ ಅವನು ಯಾರ್ರೀ, ಅವನು ಬಹಳ ಜೈಲಿಂದ ಜೈಲ್ ಬ್ರೇಕೇ ಒಂದು ಕಥೆ, ಒಂದು ಪ್ಯಾಪಿಲಾನ್ ನಿಜವಾಗಿಯೂ ಆಗಿದ್ದು. ಅವನ ಜೀವನದಲ್ಲಿ ನಡೆದದ್ದು ನಾಗರಿಕರು, ಆಮೇಲೆ ದೇಶದಿಂದ ದೂರ ಇರುವವರು, ನಾಗರಿಕತೆಯೇ ಗೊತ್ತಿರದವರು ಎಲ್ಲರ ಮಧ್ಯದಲ್ಲಿ ಒಡನಾಡಿ ಬಂದ ಅಂತಹ ನಿಷಿದ್ಧ ಪ್ರದೇಶದವರ ಕಥೆಯನ್ನು ಅವನು ಹೇಳ್ತಾನೆ ಅಂತ. ಅದಕ್ಕೆ ನೋಡಿ, ವೇದವ್ಯಾಸರು ಹೇಳಿದ್ದಾರೆ, ಎಲ್ಲ ವೇದವ್ಯಾಸರ ಎಂದೆಲೆ ಅನಾಶ್ರಿತ್ಯ ಏತದಾಖ್ಯಾನಂ ಕಥಾಭುವಿ ನ ವಿದ್ಯತೆ. ಅದಕ್ಕೆ ಶಾಸ್ತ್ರದ ಹಿನ್ನೆಲೆ ಬೇರೆ ಉಂಟು. ಗೊತ್ತಾಯ್ತಾ? ಈಗ ವೇದದಲ್ಲಿ ಇಲ್ಲದೆ ಇರೋದು ಇಲ್ಲಿದೆ ಅಂತ. ದಸ್ಯುಹು ಮಾವಧಿಷ್ಠ ಸ್ತ್ರಿಯಂ ಭೀರುಂ ಮಾ ಶಿಶುಂ ಮಾ ತಪಸ್ವಿನಂ ನಾ ಯುಧ್ಯಮಾನೋ ಹಂತವ್ಯೋ ನ ಚ ಗ್ರಾಹ್ಯ ಬಲಾತ್ ಸ್ತ್ರೀಯ. ನೋಡಿ, ನಾನು ನಿಮ್ಮ ಒಡೆಯ ಆಗಬೇಕು ಅಂದರೆ ನೀವು ಈ ಷರತ್ತುಗಳನ್ನು ಪಾಲಿಸಬೇಕು. ಕಳ್ಳತನ ಮಾಡಿ, ಕಳ್ಳತನಕ್ಕೆ ನಮ್ಮ ಆಕ್ಷೇಪ ಇಲ್ಲ, ಆದರೆ ಇವರನ್ನು ಕುರಿತು ಕದಿಬೇಡಿ. ಮಾವಧಿಷ್ಠ ಸ್ತ್ರೀಯಂ, ಹೆಣ್ಣು ಮಕ್ಕಳನ್ನು ಕೊಲ್ಲದಿರಿ. ಭೀರುಂ, ಪುಕ್ಕಲನ ಮೇಲೆ ಕೈ ಮಾಡದಿರಿ. ಮಾ ಶಿಶುಂ, ಪುಟ್ಟ ಹುಡುಗನನ್ನು ಕೊಲ್ಲದಿರಿ. ಮಾ ತಪಸ್ವಿನಂ, ತಪಸ್ವಿಯನ್ನು ಕೊಲ್ಲದಿರಿ. ನಾ ಯುಧ್ಯಮಾನೋ ಹಂತವ್ಯೋ ನ ಚ ಗ್ರಾಹ್ಯ ಬಲಾತ್ ಸ್ತ್ರೀಯ, ಯುದ್ಧ ಮಾಡದವನನ್ನು ಕೊಲ್ಲದಿರಿ. ಹೆಣ್ಣು ಮಕ್ಕಳನ್ನು ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗಿ ಅವರನ್ನು ಬಲವಂತವಾಗಿ ಭೋಗಿಸದಿರಿ.
ಇದು ಕಳ್ಳರಿಗೂ ಇರಬೇಕಾದ ಮಿತಿ, ಕಳ್ಳರಿಗೂ ಇರಬೇಕಾದ ಮರ್ಯಾದೆ. ಸರ್ವಥಾಸ್ತ್ರೀ ನಹಂತವ್ಯ ಸರ್ವಸತ್ವೇಷು ಬುದ್ಧ್ಯತ ನಿತ್ಯಂ ಗೋಬ್ರಾಹ್ಮಣೇ ಸ್ವಸ್ತಿ ಯೋದ್ಧವ್ಯಂ ಚ ತದರ್ಥತಃ. ಯಾವುದೇ ಕಾರಣಕ್ಕೂ ಹೆಣ್ಣನ್ನು ಕೊಲ್ಲದಿರಿ. ಮನುಷ್ಯ ಹೆಣ್ಣು ಮಾತ್ರ ಅಲ್ಲ, ಸರ್ವಸತ್ವೇಷು, ಜಿಂಕೆಯನ್ನು ಕೊಲ್ಲಬೇಡಿ, ಹೆಣ್ಣು ಹುಲಿಯನ್ನು ಕೊಲ್ಲಬೇಡಿ, ಯಾವುದೇ ಹೆಣ್ಣು ಪ್ರಾಣಿಯನ್ನು, ಸಿಂಹಿಣಿಯನ್ನು ಕೊಲ್ಲದಿರಿ, ಯಾವ ಹೆಣ್ಣನ್ನು ಕೊಲ್ಲದಿರಿ. ಯಾಕೆಂದರೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕು. ಮಹಾಭಾರತದ ವನಪರ್ವದಲ್ಲಿ ಅದೇ ತಾನೇ ಬಂದದ್ದು. ಎಲ್ಲ ಮೃಗಗಳು ಕಣ್ಣೀರು ತೆಗೆದು ಧರ್ಮರಾಜನ ಮುಂದೆ ನಿಂತಂತೆ ಕಂಡಿತಂತೆ. ಕಾಮ್ಯಕವನ ಬಿಟ್ಟು ಹೋಗಿ ಮತ್ತೆ ಕೆಲವು ದಿವಸ ಆದಮೇಲೆ ಬನ್ನಿ, ನಮ್ಮ ಸಂತತಿ ಬೆಳೆದಿರತ್ತೆ, ಬೇಕಾದ್ರೆ ಅದನ್ನು ಕೊಲ್ರಿ, ಈಗ ನಾವೆಲ್ಲ ಸತ್ತೋಗಿದ್ದೇವೆ ಅಂತ ಹೇಳಿ ನಮ್ಮಲ್ಲಿ ಗಂಡಸರು ಬಹಳ ಕಡಿಮೆ ಆಗಿದ್ದಾರೆ ಅಂತ ಹೇಳಿ ಅತ್ತಂತೆ ಕಂಡಿತಂತೆ. ಮಾರನೇ ದಿವಸ ಅವನು ಕಾಡು ಬಿಟ್ಟ. ಯಾರು? ಧರ್ಮರಾಜ. ಅದರಿಂದ ಕಾಡಿನಿಂದ ಕಾಡಿಗೆ ಹೋಗಬೇಕು ಅಂತ ಇರೋದು. ಅದರಿಂದಾಗಿ ಈ ಥರದ್ದು ಎಷ್ಟಿದೆಯೋ ಅಲಕ್ಷಿತವಾದದ್ದು, ಮಹಾಭಾರತದಲ್ಲಿ ಉಪೇಕ್ಷಿತವಾದದ್ದು, ಸರಿಯಾಗಿ ಗಮನಿಸದೇ ಇರೋದು ಎಷ್ಟಿದೆಯೋ ನೋಡಿ. ಅವ್ರು ಹೇಳ್ತಾರೆ ಇದನ್ನೆಲ್ಲ ಮಾಡ್ತಾರೆ ಅಂತಂದರೆ ಇವ್ರನ್ನ ಏನಂತ ಅನ್ಬೇಕು? ನಿರ್ಮರಿಯಾದ ದಸ್ಯುಗಳು ಅಂತ. ನೋಡಿ, ಇದನ್ನೆಲ್ಲ ಮಾಡ್ತಾರೆ, ಸ್ತ್ರೀಯನ್ನು ಕೊಲ್ತಾರೆ ಎಲ್ಲ ಸತ್ವಗಳಲ್ಲಿ. ಅದಕ್ಕೆ ಬೇಟೆ ಆಡಬೇಡಿ ಅಂತ ನಿಷೇಧ ಮಾಡಬೇಕಾಗಿರೋದು. ಮೊದಲು ಬೇಟೆ ಆಡಬೇಡಿ ಅಂತ ಹೇಳಿ ನಿಷೇಧನೆ ಮಾಡ್ತಾ ಇರಲಿಲ್ಲ, ಆದರೂ ಬೇಟೆಗೆ ಸಾಕಷ್ಟು ಪ್ರಾಣಿಗಳು ಸಿಗ್ತಾ ಇತ್ತು. ಯಾಕೆಂದರೆ ಈ ಒಂದು ಪ್ರಜ್ಞೆ ಇರೋದ್ರಿಂದ ಅಲ್ವಾ. ನಿತ್ಯಂ ಗೋಬ್ರಾಹ್ಮಣೇ ಸ್ವಸ್ತಿ, ಗೋವುಗಳನ್ನು ಕೊಲ್ಲಬೇಡಿ, ಬ್ರಾಹ್ಮಣರನ್ನು ಕೊಲ್ಲಬೇಡಿ, ಅದಕ್ಕಾಗಿ ಯುದ್ಧ ಮಾಡಿ. ಏಕೆಂದರೆ ಒಬ್ಬ ಜ್ಞಾನಿ ಇರಬೇಕು. ವಿದ್ಯೆಯೆಲ್ಲ ನಾಶ ಆಗೋದ್ರ ಗತಿ ಏನು? ಯಾರನ್ನ ಅಂತ ವಿದ್ಯೆ ಇರುವವರು ಇರಬೇಕು. ನೀವು ಕಲಿದೇ ಇದ್ರೆ ಬೇಡ, ವಿದ್ಯೆ ಇರಬೇಕು. ನಾನು ಕಲಿದೆ ಹೋದರೆ ಬೇಡ ಅಂತ ಹೇಳಿ ಅವನು ಬೆಂಕಿ ಹಾಕಿದ ನೋಡಿ ನಳಂದಾಗೆ. ನಾನು ಕಲಿಯೋದೇ ಇಲ್ಲ, ಅದಕ್ಕೆ ಬೇಡವೇ ಬೇಡ ಅಂತ ಬೆಂಕಿ ಹಾಕಿದ. ಹಾಗಾಗಬಾರದಲ್ವ. ಸತ್ಯಂಚನೋಪಹಂತವ್ಯಂ ಸಾರ ವಿಘ್ನಂಚ ಮಾಕೃತಾ ಪೂಜ್ಯಂತೆ ಯತ್ರ ದೇವಾಶ್ಚ ಪಿತರೋಥಿತಯಶ್ಚ. ಸಜ್ಜನರಿಗೆ ತೊಂದರೆ ಮಾಡಬೇಡಿ. ಸಾರ ವಿಘ್ನಂಚ ಮಾಕೃತಾ, ತೀವ್ರ ಎಲ್ಲವನ್ನ ಕಿತ್ಕೊಂಡ್ಬಿಡಬೇಡಿ, ಸ್ವಲ್ಪ ಉಳಿದಿರಲಿ. ಕಳ್ಳತನ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಸ್ವಲ್ಪ ಉಳಿದಿರಬೇಕು. ಪೂರ್ತಿ ಹತ್ಕೊಂಡೋದ್ರೆ ಉಪವಾಸದಲ್ಲಿ ಸತ್ತೋಗ್ಬಿಟ್ರೆ ಒಂದು ಜನ ಕಡಿಮೆ ಆಗುತ್ತೆ ನಿಮ್ಗೆ ಕದಿಲಿಕ್ಕೆ. ಅಲ್ಲ, ಸತ್ಯ ಅದು ಅಲ್ವಾ. ಕದಿಬೇಕಾದರೂ ಕೂಡ ನೋಡಿ ಕದೀರಿ, ಚೆನ್ನಾಗಿ ಕದೀರಿ, ಮಿತಿಯನ್ನು ಅರಿತುಕೊಂಡು ಕದೀರಿ. ಅಲ್ಲ, ಹೇಳಬೇಕಾದ್ದಲ್ವಾ. ಗಾಂಧಿನೂ ಅದೇ ತಾನೇ ಹೇಳಿದ್ದು, ದಿಸ್ ಅರ್ತ್ ಈಸ್ ಆನ್ ಎನಫ್ ಟು ಫುಲ್ಫಿಲ್ ಯುವರ್ ನೀಡ್ಸ್ ಬಟ್ ನಾಟ್ ಯುವರ್ ಗ್ರೀಡ್ ಅಂತ. ಇಫ್ ಯು ಆರ್ ಗ್ರೀಡಿ ಏನು ಫುಲ್ಫಿಲ್ ಮಾಡಲಿಕ್ಕೆ ಆಗಲ್ಲ. ಭೂಮಿ ಒಬ್ಬನದ್ದು ಕೂಡ ಪೂರ್ತಿ ಮಾಡಲಿಕ್ಕೆ ಆಗಲ್ಲ. ನೀನು ತೃಪ್ತವಾಗಿರಬೇಕು, ನಿನಗೆ ಬೇಕಾದಷ್ಟು ಅಂದರೆ ಈ ಭೂಮಿ ಸಾಕು ಅಂತ ಹೇಳ್ತಾರವರು ಅಲ್ವಾ. ಅದರಿಂದ ಕಳ್ಳನಿಗೂ ಆ ಪ್ರಜ್ಞೆ ಇತ್ತು. ಅದನ್ನು ಹೇಳಿದವನು ಮಹಾತ್ಮ ಆದ ಅಂತಂದರೆ ನಮ್ಮ ಜನರ ಪರಿಸ್ಥಿತಿ ಏನು, ಎಷ್ಟು ಕೆಳಗಡೆ ಇದ್ದೀವಿ ನಾವು. ಮಹಾಭಾರತದ ಕಾಲದಲ್ಲಿ ಕಳ್ಳನಿಗೂ ಯಾವುದು ಗೊತ್ತಿತ್ತೋ ಆ ಕಳ್ಳನಿಗೂ ಗೊತ್ತಿದ್ದ ಸಂಗತಿಯನ್ನು ಹೇಳಿದವ ಇವತ್ತು ಈ ಕಾಲದಲ್ಲಿ ಮಹಾತ್ಮ ಆಗ್ತಾನೆ ಅಂದರೆ ಕೇಳಬೇಕಾದ ಜನ ಯಾವ ಲೆವೆಲಲ್ಲಿದ್ದಾರೆ. ಜನ ಅದನ್ನು ಯೋಚನೆಯೇ ಮಾಡಲ್ಲ. ಓ ಕಳಬೇಡ ಕೊಲಬೇಡ ಅಂತಂದ್ರು, ಎಂಥ ದಡ್ರು ನೀವು ಅಂತ ಹೇಳಿದಾನವನು. ಅದನ್ನು ಹೇಳಿಸ್ಕೊಳ್ಳೋ ಮಟ್ಟಕ್ಕೆ ನಾವಿದ್ದೀವಿ ಅಂದರೆ ಅದನ್ನು ಗಟ್ಟಿಯಾಗಿ ಹೇಳಬಾರದು ವಸ್ತುತಃ ಅಲ್ವಾ. ಯಾರೋ ನನಗೆ ಹೇಳ್ತಾರೆ, ನೋಡಪ್ಪ ಮಿತಿಮೀರಿ ತಿನ್ನಬೇಡ, ನಿನ್ನ ದೇಹ ತಡೆಯೋಲ್ಲ ಅಂತ ನನಗೆ ಹೇಳ್ತಾರೆ ಅಂತ ಇಟ್ಕೋಣ.
ಅದನ್ನು 10 ಜನರ ಹತ್ರ ನಾನು ಹೇಳಿದ್ರೆ ಏನು ಲೆವೆಲ್ ನಂದು? ನಾನು ಎಷ್ಟು ತಿನ್ನಬೇಕು ಅಂತ ನನಗೇ ಗೊತ್ತಾಗ್ತಾ ಇಲ್ಲ ಅಂತ ಊರೆಲ್ಲ ಡಂಗೂರ ಮಾಡ್ಕೊಂಡಾಗಲ್ವ? ಹಾಗೆ ಕಳಬೇಡ ಕೊಲಬೇಡ ಹುಸೆ ನುಡಿಯಲು ಬೇಡ ಅಂದರೆ ಆವತ್ತಿನ ಕಾಲದಲ್ಲಿ ಅಷ್ಟು ಜನ ಇದ್ದರು ಅಂತ ಅರ್ಥ. ಹಂಗೆ ಮಾಡುವವರು ಅದಕ್ಕೆ ಆ ಬೇಸಿಕ್ ಹೇಳಬೇಕಾಯ್ತಲ್ಲ. ನೋಡಿ, ಕಳ್ಳ ಹೇಳೋದು ಇದನ್ನು. ಇವತ್ತು ಮಹಾತ್ಮ ಅವನು ಏನು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಅವತ್ತು ಸಿಕ್ಕಿದೆ ಅಂತ ಅನ್ಕೋತೇನೆ. ನಡುರಾತ್ರಿಯಲ್ಲಿ ಹೆಣ್ಣು ಸುರಕ್ಷಿತವಾಗಿ ಓಡಾಡ್ತಾಳೆ ಅಂದರೆ ಅವತ್ತು ಭಾರತ ಸ್ವತಂತ್ರ ಅಂತ ಅಂದ್ಕೋತೇನೆ ಅಂತ. ಅದು ನಾವು ಕಳ್ಳನ ಬಾಯಲ್ಲಿ ಬಂದಿದೆ. ಅದು ಸರ್ವಥಾ ಸ್ತ್ರೀನ ಹಂತವ್ಯ ಸರ್ವತತ್ವೇಶು. ಅವನು ಮನುಷ್ಯರಿಗೆ ಮಾತ್ರ ಹೇಳಿದ್ದು, ಇವನು ಸರ್ವಸತ್ವೇಶು ಅಂತಾನೆ. ಎಲ್ಲ ತರಹದ ಪ್ರಾಣಿಗಳಲ್ಲಿ ಏನ್ರಿ ಇದು? ನಾವು ಇವತ್ತು ಯಾರನ್ನು ಮಹಾತ್ಮ ಅಂತಂತೇವೋ ಅವನಿಗಿಂತ ದೊಡ್ಡ ಲೆವೆಲಲ್ಲಿ ಒಬ್ಬ ಕಳ್ಳ ಇದ್ದಾನೆ ಅಂತ ಆಗೋಯ್ತು. ಇನ್ನು ಋಷಿಗಳದ್ದನ್ನೆಲ್ಲ ಬಿಟ್ಬಿಡಿ. ಮಹಾಭಾರತ ನಾವು ಓದಿದ್ದಿದ್ರೆ ಈ ಸಿವಿಕ್ ಸೆನ್ಸ್ ಮೊದಲೇ ಇರ್ತಾ ಇತ್ತಲ್ವ. ಮಹಾಭೂತೇಶ್ವಪಿ ವರೋ, ದೇವತೆಗಳನ್ನು, ಪಿತೃಗಳನ್ನು, ಅತಿಥಿಗಳನ್ನು ಯಾರಾದರೂ ಪೂಜಿಸಬೇಕು. ಕಳ್ಳರಾಗಿರಲಿ ಸುಳ್ಳರಾಗಿರಲಿ ಪೂಜಿಸಬೇಕು ಅಷ್ಟೇ. ಸರ್ವಭೂತೇಶ್ವಪಿ ವರೋ ಬ್ರಾಹ್ಮಣೋ ಮೋಕ್ಷಮರ್ಹತಿ ಕಾರ್ಯಾಚಾಪತಿಷ್ಠೇತಾಂ ಸರ್ವಸ್ವೇನಾಪಿ ಭಾವಯೇತ್. ಎಲ್ಲ ಜೀವರಲ್ಲಿ ವೇದವನ್ನು ಅರಿತವ ಮಿಗಿಲು. ಯಾಕೆಂದರೆ ವೇದ ಗೊತ್ತಿರಬೇಕು ಅಂತಂದರೆ ಸ್ವಲ್ಪ ವೈರಾಗ್ಯ ಆದರೂ ಇರಬೇಕಾಗತ್ತೆ. ಅವನ ಕುಲ ಶುದ್ಧ ಆಗಿರಬೇಕಾಗತ್ತೆ. ಅಂಥವನ ಅಪರೂಪ ಅಲ್ವಾ? ನಮಗೆ ನಿಮಗೆ ಇವತ್ತು ವೇದ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ಬಾಳಿದ್ದಾರೆ ಅಂತ ಅರ್ಥ. ಇಲ್ಲ ಅಂತಂದರೆ ನಾವು ಇವತ್ತು ಹಿಂಗೆ ಕೂಡ್ತಾನೆ ಇರಲಿಲ್ಲ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ. ಅದರಿಂದಾಗಿ ಒಬ್ಬ ಜ್ಞಾನಿ ಇದ್ದಾನೆ ಅಂದರೆ ಅವನ ಹಿಂದೆ ಎಷ್ಟೆಲ್ಲ ಇರಬೇಕು. ಜಗತ್ತಿನ ಅಮೂಲ್ಯವಾದ ಸ್ವತ್ತು ಸಂಪತ್ತು ಅಲ್ಲಿರಬೇಕು. ಅದರಿಂದಾಗಿ ಸಾಮಾನ್ಯ ಅಲ್ಲ ಅವೆಲ್ಲ. ಅವನನ್ನು ಪೂಜಿಸಬೇಕು. ಯಸ್ಯ ತ್ವೇತೆ ತಂ ಪ್ರದುಷ್ಟಾಃ ತಸ್ಯ ವಿದ್ಯಾತ್ ಪರಾಭವಂ ನ ತಸ್ಯ ತ್ರಿಷು ಲೋಕೇಶು ತ್ರಾತಾ ಭವತಿ ಕಶ್ಚನ. ಯಾರು ಹೀಗೆ ಮಾಡೋದಿಲ್ಲ, ಹೆಣ್ಣನ್ನು ಕೊಲ್ತಾನೆ, ಗೋವುಗಳನ್ನು ಕೊಲ್ತಾನೆ, ಬ್ರಾಹ್ಮಣರನ್ನು ಕೊಲ್ತಾನೆ, ಯಾರು ಈ ನಿಯಮವನ್ನು ಪಾಲಿಸೋದಿಲ್ಲ, ಕೊಲ್ತಾನೆ, ಕೊಲ್ಲದೇ ಇರುವುದಿಲ್ಲ, ಯಾರು ಹೀಗೆ ನಿಯಮವನ್ನು ಪಾಲಿಸೋದಿಲ್ಲ, ಯಸ್ಯ ತ್ವೇತೆ ಸಂಪ್ರದುಷ್ಟಾಃ ತಸ್ಯ ವಿದ್ಯಾತ್ ಪರಾಭವಂ, ಅವನಿಗೆ ಸೋಲು. 3 ಲೋಕದಲ್ಲೇ ಅವನನ್ನು ನೋಡ್ಕೊಳ್ಳೋರು ಯಾರೂ ಇರಲ್ಲ. ಆಮೇಲೆ ಯೋ ಬ್ರಾಹ್ಮಣಾನ್ ಪರಿಭವೇತ್ ವಿನಾಶಂ ಯೋ ವಾಪಿ ರೋಚಯೇತ್ ಸೂರ್ಯೋದಯೈವಾವಶ್ಯಂ ಧ್ರುವಂ ತಸ್ಯ ಪರಾಭವಃ. ನೀವು ಜ್ಞಾನಿಗಳನ್ನು ಉತ್ಕಟವಾಗಿ ಹಿಂಸೆ ಮಾಡ್ತಾ ಇದ್ರೆ ಸೂರ್ಯೋದಯ ಎಷ್ಟು ಖಾತ್ರಿಯೋ ಅಷ್ಟೇ ಖಾತ್ರಿ ಅವನ ಸೋಲು. ಯಹೈವ ಫಲಮಾತೀನಃ ಪ್ರತ್ಯಾಕಾಂಕ್ಷೇತ ತರ್ವಚಃ ಯೇ ಏನೋ ನ ಪ್ರದಾಸ್ಯಂತಿ ತಾನ್ ಸೇನಾಭಿಯಾಸ್ಯತಿ. ಹೀಗಿದ್ರೆ ಸೇನೆ ಬಂದರೂ ಈ ನಿಯಮಗಳನ್ನೆಲ್ಲ ಪಾಲನೆ ಮಾಡಿ, ಸೈನ್ಯ ಬಂದರೂ ನಮ್ಮನ್ನೇನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಒಳಗಡೆಯಿಂದ ಅಗಾಧವಾದ ಬಲ ಇರುತ್ತೆ. ತಪ್ಪುಗಳನ್ನು ಮಾಡ್ತಾ ಇಲ್ಲ ಅನ್ನುವ ನೈತಿಕತೆಯೇ ಸಾಕು. ಒಬ್ಬನ್ನು ಹೊಡಿಲಿಕ್ಕೆ ದೈಹಿಕ ಬಲ ಬೇಕು. ಆ ದೈಹಿಕ ಬಲಕ್ಕಿಂತಲೂ ಮೊದಲು ನೈತಿಕ ಬಲ ಇರಬೇಕು. ಒಬ್ಬ ಬೈತಾನೆ ಅಂದರೆ ಏನ್ರಿ ಅರ್ಥ? ನೈತಿಕ ಬಲ ಇದೆ ಅಂತ ಅರ್ಥ. ಅಟ್ಲೀಸ್ಟ್ ಯಾವ ವಿಚಾರದಲ್ಲಿ ಬೈತಾನೋ ಆ ವಿಚಾರದಲ್ಲಾದರೂ ನೈತಿಕತೆ ಇರುತ್ತೆ ಅಂತ. ಇಲ್ಲ ಅಂದರೆ ಅವನಿಗೆ ಒಳಗಡೆಯಿಂದ ಪುಕ ಪುಕ ಅಂತಿರುತ್ತೆ. ಅದರಿಂದಾಗಿ ನಾವು ಸೈನ್ಯವನ್ನು ಸೋಲಿಸಬಲ್ಲೆವು ಇಷ್ಟನ್ನು ಮಾಡದೇ ಇದ್ದರೆ. ಶಿಕ್ಷಾರ್ಥಂ ವಿಹಿತೋ ದಂಡೋ ನವದಾರ್ಥಂ ವಿಧೀಯತೆ ಯೇ ಚ ಶಿಷ್ಟಾನ್ ಪ್ರವಾದಂತೆ ಧರ್ಮ್ಯಸ್ತೆ ತಾಂ ವಧ ಸ್ಮೃತಃ. ಶಿಕ್ಷೆ ಯಾಕೆ? ಶಿಕ್ಷಣಕ್ಕಾಗಿ. ಶಿಕ್ಷಾರ್ಥಂ ವಿಹಿತೋ ದಂಡ ನವಧಾರ್ಥಂ ವಿಧೀಯತೆ.
ಸಾಯಿಸಲಿಕ್ಕಾಗಿ ಅಲ್ಲ ಶಿಕ್ಷೆ ಇರೋದು, ಶಿಕ್ಷಣಕ್ಕಾಗಿ. ಆದರೆ ಯಾರು ಶಿಷ್ಟರನ್ನು ಉತ್ಕಟವಾಗಿ ಕಾಡುತ್ತಾರೆ ಅವ್ರನ್ನ ಕೊಲ್ಲಲೇಬೇಕು, ಬೇರೆ ದಾರಿ ಇಲ್ಲ. ಇದೆಲ್ಲ ಏನೇನು ಅಂಶಗಳನ್ನು ಒಳಗೊಂಡಿದೆ ರೀ, ನೀವೇ ಯೋಚನೆ ಮಾಡಿ. ಯೇ ಹಿ ರಾಷ್ಟ್ರೋಪರೋಧೇನ ವೃತ್ತಿಂ ಕುರುವಂತಿ ಕೇತನ ತಾನೇವಾನು ಮ್ರಿಯೇರಂಸ್ತೆ ಕುಣಪಂ ಕ್ರಿಮಯೋ ಯಥಾ. ಯಾರು ರಾಷ್ಟ್ರದ್ರೋಹ ಮಾಡಿ ವೃತ್ತಿಯನ್ನು ಬಯಸ್ತಾರೆ, ರಾಷ್ಟ್ರ ಉಪರೋಧೇನ ರಾಷ್ಟ್ರವನ್ನು ಪೀಡಿಸ್ತಾ ಬದುಕ್ತಾರೆ, ಅವರು ಸತ್ತ ಮೇಲೆ ಕ್ರಿಮಿಗಳಾಗ್ತಾರೆ. ಯೇ ಪುನರ್ಧರ್ಮಶಾಸ್ತ್ರೇಣ ವರ್ತೇರನ್ಯಹ ದಸ್ಯವಃ ಅಪಿತೇ ದಸ್ಯವೋ ಭೂತ್ವಾ ಕ್ಷಿಪ್ರಂ ಸಿದ್ಧಿಮವಾಪ್ನುಯುಃ. ಯಾರು ಕಳ್ಳರಾದರೂ ಕೂಡ ಇಷ್ಟು ಧರ್ಮವನ್ನು ನಾವು ಪಾಲನೆ ಮಾಡುತ್ತೇವೋ, ಇಂತಹ ನಾವು ದಸ್ಯುಗಳಾದರೂ ಸಿದ್ಧಿಯನ್ನು ಹೊಂದುತ್ತೇವೆ. ಇದನ್ನು ಹೇಳಿದ, ಯಾರು ಅಂತಲೇ ಹೇಳಿಲ್ಲ ಅಲ್ವಾ, ಕಾಪಚ್ಯ ಅಂತ ಅವನ ಹೆಸರು. ತತ್ಸರ್ವಮನುಚಕ್ರುಸ್ತೆ ಕಾಪಚ್ಯಸ್ಯ ಅನುಚಾತನಂ ವೃತ್ತಿಂಚಲೇಭಿರೇತರವೇ ಪಾಪೇಭ್ಯಶ್ಚಾಪ್ಯುಪಾರಮನ್. ಆ ಎಲ್ಲ ಕಳ್ಳರು ಆಯಿತು, ನಮ್ಮ ತಪ್ಪನ್ನು ತಿದ್ದುಕೊಳ್ತೇವೆ, ಇನ್ಮೇಲೆ ಈ ರೂಲ್ಸ್ಗೆ ಒಳಪಟ್ಟು ನಡೀತೇವೆ ಅಂದ್ರಂತೆ. ಹಾಗೆ ಸಿದ್ಧಿಯನ್ನೂ ಹೊಂದಿದರಂತೆ. ಕಾಪಚ್ಚಕರ್ಮಣಾತೇನ ಮಹತೀಂ ಸಿದ್ಧಿಮಾಪ್ತವಾನ್ ಸಾಧೂನಾಂ ಆವಹನ್ ಕ್ಷೇಮಂ ದಸ್ಯೂನ್ ಪಾಪಾನ್ ನಿವರ್ತಯನ್. ಹೀಗೆ ಕಾಪಚ್ಯ ಏನಿದ್ದಾನೆ ಈ ಕರ್ಮದಿಂದ ಸಿದ್ಧಿಯನ್ನು ಹೊಂದಿದ. ಸಾಧೂನಾಂ ಆವಹನ್ ಕ್ಷೇಮಂ ದಸ್ಯೂನ್ ಪಾಪಾನ್ ನಿವರ್ತಯನ್. ಸಜ್ಜನರಿಗೆ ಕ್ಷೇಮವನ್ನು ಉಂಟು ಮಾಡುತ್ತಾ, ಸಜ್ಜನರಲ್ಲದವರನ್ನು ಕದಿಯುತ್ತಾ ಒಳ್ಳೆ ದಾರಿಯಲ್ಲಿ ನಡೆಸಿದ. ಇದಂ ಕಾಪಚ್ಯ ಚರಿತಂ ಯೋ ನಿತ್ಯಮನು ಕೀರ್ತಯೇತ್ ನಾರಣ್ಯೇಭ್ಯಸ್ಯ ಭೂತೇಭ್ಯೋ ಭಯಮೃಚ್ಛೇತ್ ಕಥಂಚನ. ಇದಕ್ಕೂ ಕೂಡ ಫಲ ಇದೆ ರೀ. ನೀವು ಕೇವಲ ಗಜೇಂದ್ರನನ್ನ ಅಲ್ಲ, ಕೇವಲ ಪ್ರಹ್ಲಾದನನ್ನಲ್ಲ, ಇದಕ್ಕೂ ಕೂಡ ಫಲವನ್ನು ಹೇಳ್ತಾರೆ, ಕಥಾಶ್ರವಣ ಫಲ. ಯಾರು ಕಾಪಚ್ಚನ ನಡೆಯನ್ನು ನಿತ್ಯವೂ ಕೂಡ ಓದ್ತಾರೆ ಅವರಿಗೆ ಅರಣ್ಯದಲ್ಲಿರುವ ಮೃಗಗಳಿಂದ ಭಯವಿಲ್ಲ. ಅರಣ್ಯವೇ ಇಲ್ಲ ಅಂತೀರ ನೀವು, ಅದಲ್ಲ, ಫಲಶಂಸನ ಇದೆ ಅಂತ ಹೇಳ್ತಾ ಇರೋದು. ನ ಭಯಂ ತಸ್ಯ ಮರ್ತ್ಯೇಭ್ಯೋ ನಾಮರ್ತ್ಯೇಭ್ಯ ಕಥಂಚನ ನಸತೋ ನಾಸತೋ ರಾಜನ್ ನಹ್ಯರಣ್ಯೇಚು ಗೋಪತಿ. ಈ ತರಹ ಇದ್ದರೆ ಮನುಷ್ಯರಿಂದಲೂ ಭಯ ಇಲ್ಲ, ಮನುಷ್ಯರಲ್ಲದ ಪ್ರಾಣಿಗಳಿಂದಲೂ ಭಯವಿಲ್ಲ. ಹೀಗೆ ಕಳ್ಳನ ಹಾಡು ಅಂತ ಯಾರಾದರೂ ಚಂದ ಮಾಡಿ ಛಂದಸ್ಸಿನಲ್ಲಿ ಬರಿಬಹುದು. ಇಲ್ಲಿ ಬರಿಬಹುದಾದವರು ಹಲವಾರು ಜನ ಇದ್ದಾರೆ, ನೋಡಿ ಬರೀರಿ. ಹೀಗೆ ಆಪದ್ಧರ್ಮ ಪರ್ವದಲ್ಲಿ 5ನೇ ಅಧ್ಯಾಯ. ಇನ್ನು ಭೀಷ್ಮೇಣ ಯುಧಿಷ್ಠಿರಂ ಪ್ರತಿ ಕೋಚ ವೃದ್ಧ್ಯರ್ಥಂ ಅಪಹಾರ್ಯ ಅನಪಹಾರ್ಯ ಧನ ವಿವೇಚನಂ. ಕೋಶ ಬೆಳಿಬೇಕು, ಹೌದು, ಯಾವ ಹಣವನ್ನು ತೆಗಿಬಹುದು, ಯಾವ ಹಣವನ್ನು ತೆಗಿಬಾರದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾನು ನಾಳೆ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾಳೆ ಶುಕ್ರವಾರ, ಆಮೇಲೆ ಶನಿವಾರ ಭಾನುವಾರ ರಾಮಾಯಣ ಆಗ್ತದೆ, ಆಮೇಲೆ ಏಕಾದಶಿ ಅಲ್ಲ ನವಮಿ, ಸೋಮವಾರ ನವಮಿ, ಆಮೇಲೆ ದಶಮಿ ಏಕಾದಶಿ ಮಾಡಬಹುದು.
ಸೋಮವಾರದ ಮಾಡಬಹುದು, ಇಲ್ಲವೇ ನಾಳೆಯೂ ಮಾಡೋಣ, ತೊಂದರೆ ಇಲ್ಲ, ಮಾಡೋಣ. ಬ್ರಹ್ಮದೇವರು ಹಾಡಿದ್ದಂತೆ ಇದು. ಅತ್ರ ಗಾಥಾ ಬ್ರಹ್ಮಗೀತಾ ಕೀರ್ತಯಂತಿ ಪುರಾವಿಧ ಅಂತ ಮಾಡ್ಕೊಂಡು ಹೋಗ್ತೇನೆ. ಹಣದ ಬಗೆಗೆ ಬಹಳ ವಿಚಿತ್ರವಾದ ಮಾತುಗಳು, ಬಹಳ ಆಯಾಮಗಳನ್ನು ತೆರೆಯುವ ಮಾತುಗಳು, ಹಣದ ಹಾಡು. ಅದನ್ನು ನಾಳೆ ನೋಡೋಣ. ಮಾಡ್ತೇನೆ. ನಾನು ಏನು ಅಂದ್ಕೊಂಡೆ, ಏಕಾದಶಿ ಹಣದ ಬಗ್ಗೆ ಜನರು ಕೇಳಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಬೇರೆ ಯಾವುದಾದ್ರೂ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಹೇಗಾಗತ್ತೆ ನೋಡೋಣ. ಇದು ಈ ಅಧ್ಯಾಯ ಅಂತೂ ಮುಗಿಯುತ್ತೆ, ಏಕೆಂದರೆ 10 ಶ್ಲೋಕ ಉಂಟು. ಆಮೇಲೆ ಒಂದು ಕಥೆ ಬರುತ್ತೆ, ಮೀನುಗಳ ಕಥೆ, ನೋಡೋಣ. ಆಮೇಲೆ ಕಥೆಗಳು ಶುರು ಆಗ್ತವೆ ಚೆನ್ನಾಗಿ. ಕೃಷ್ಣಾರ್ಪಣಮಸ್ತು.